ಇವತ್ತು ನನಗೆ ಲ್ಯಾಪ್ಟಾಪ್ ಮತ್ತು ಹೆಡ್ಸೆಟ್ಟು ಬಂದಿದೆ ಹೊಸದು. ಯಾಕಂದರೆ ನಮಗೆ ಜರ್ಮನಿಗೆ ಬಂದಮೇಲೆ ಇಲ್ಲಿ ಕಂಟಿನ್ಯೂಸ್ ಪ್ರೂಫಿಂಗ್ ಇಂದು ಎಕ್ಸಾಮ್ ಇದೆ, ಅದನ್ನು ನಾವು ಕ್ಲಿಯರ್ ಮಾಡಬೇಕು. ಅಲ್ಲಿವರೆಗೂ ನಮ್ಮನ್ನ ಅಸಿಸ್ಟೆಂಟ್ ನರ್ಸಾಗಿ ಟ್ರೀಟ್ ಮಾಡ್ತಾರೆ. ಅದಾದಮೇಲೆ ನಾವು ಆ್ಯಸ್ ಎ ಸ್ಟಾಫ್ ನರ್ಸಾಗಿ ವರ್ಕ್ ಮಾಡ್ಬೋದು. ಅದಕ್ಕೋಸ್ಕರ ಇವತ್ತು ನನಗೆ ಲ್ಯಾಪ್ಟಾಪ್ ಮತ್ತು ಹೆಡ್ಸೆಟ್ ಬಂದಿದೆ ಕ್ಲಾಸಿಗೆ ಹೊಸದು. ಸೊ ಇದನ್ನು ನಾವೇ ಇಟ್ಕೋಬೋದು ಅಂತ ಹೇಳಿದ್ದಾರೆ. ಒನ್ಸ್ ನಾವು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅಲ್ಲಿವರೆಗೂ ನಾವು ಯೂಸ್ ಮಾಡ್ಬೋದು. ಬಟ್ ಇನ್ನೂ ಫೈನಲಾಗಿ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ವೆದರ್ ನಾನು ಇಟ್ಕೋಬೋದು ಇಲ್ಲ ಅಂತ. ಬಟ್ ಹೊಸದು ಸಿಕ್ಕಿದೆ ಅಷ್ಟೇ. ಮಾರ್ಚಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ನನಗೆ. ಬಟ್ ಇಲ್ಲಿ ಈ ಥರ ಹೊಸದೇ ಕೊಡಿಸ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್. ಸ್ವಲ್ಪ ಖುಷಿ ಆಯಿತು ಹೊಸ ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡಿದೆ ಫಸ್ಟ್ ಟೈಮು ನಾನು ಅಂತ. ನಾನು ಆ್ಯಕ್ಚುಲಿ ತೊಗೋಬೇಕು ಅಂತ ಅನ್ಕೋತಿದ್ದೆ ಒಂದು ಲ್ಯಾಪ್ಟಾಪ್ನ. ಬಟ್ ಇವಾಗಲೇ ಕೊಟ್ಟಿದ್ದಾರೆ ಕ್ಲಾಸ್ಗೆ, ಮತ್ತು ನಾನು ಯಾವಾಗಲೂ ನನ್ನ ಜೊತೆನೇ ಇಟ್ಕೋಬೋದು, ಪರ್ಸ್ನಲ್ ಯೂಸಿಗೂ ಇಟ್ಕೋಬೋದು ಅಂತ ಹೇಳಿದ್ದಾರೆ. ಏನು ನೋಡಬೇಕು ನೆಕ್ಸ್ಟು 8 or 9 months ಆದಮೇಲೆ ಏನಾಗುತ್ತೆ ಅಂತ. ಡ್ಯೂಟಿ ಮತ್ತು ಕ್ಲಾಸು ಎರಡೂ ಇನ್ನು ಹೇಳಿಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಬಟ್ ಈಗ ಸದ್ಯಕ್ಕೆ ಇದು ಬಂದಿದೆ. ನಾಳೆ ಮೀಟಿಂಗ್ ಇದೆ. ಅದಾದಮೇಲೆ ನೆಕ್ಸ್ಟು ಮಾರ್ಚ್ 2ರಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನೋಡಬೇಕು ಕ್ಲಾಸ್ ಡ್ಯೂಟಿ ಹೇಗೆ ಕಂಪೇರ್ ಮಾಡ್ತಾರೆ, ಎಷ್ಟಿರುತ್ತೆ ಅಂತ. ವೆಬ್ಸೈಟು ಮತ್ತು ಲ್ಯಾಪ್ಟಾಪ್ ಎರಡೂ ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ಲ ನೋಡಿ ಚೆಕ್ ಮಾಡಿ ಅಂತ ಹೇಳಿದರು. ಅದನ್ನು ಚೆಕ್ ಮಾಡಿದೆ. ಬಟ್ ಎರಡೂ ನೀಟಾಗಿ ವರ್ಕ್ ಆಗ್ತಿದೆ ಅಷ್ಟೇ. ಬಾಯ್.